ಸ್ನೇಹಿತರೆ, ಮಸ್ಕಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸಂಜೆ 6 ಗಂಟೆಗೆ ಪ್ರಸಾರವಾಗುತ್ತಿರುವ ಕರಿಮನಿ ಧಾರಾವಾಹಿಯು ಸದ್ಯದಲ್ಲೇ ಮುಕ್ತಾಯವನ್ನ ಕಾಣಲಿದೆ. ಅಷ್ಟಕ್ಕೂ ಈ ಧಾರಾವಾಹಿಯು ಅಂತ್ಯವನ್ನ ಕಾಣಲು ಕಾರಣವಾದರೆ ಏನಿರಬಹುದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ. ನೀವು ಸಹಿತ ಈ ಧಾರಾವಾಹಿಯನ್ನು ಇಷ್ಟಪಡೋದಾದರೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ. ಕಳೆದ ವರ್ಷ ಫೆಬ್ರವರಿ 19ರಿಂದ ಆರಂಭಗೊಂಡಿದ್ದ ಕರಿಮನಿ ಧಾರಾವಾಹಿಯು ಆರಂಭದಲ್ಲಿ ರಾತ್ರಿ 9:30ಕ್ಕೆ ಪ್ರಸಾರವಾಗುತ್ತಿತ್ತು. ನಂತರ ಸಂಜೆ 6 ಗಂಟೆಗೆ ಪ್ರಸಾರವಾಗುತ್ತಲಿದೆ. ವಿಭಿನ್ನ ಕಥಾ ಹಂದರವನ್ನು ಹೊಂದಿದ್ದ ಕರಿಮನಿ ಧಾರಾವಾಹಿಯು ಸಾಕಷ್ಟು ಪ್ರೇಕ್ಷಕರಿಗೆ ಇಷ್ಟವಾಗಿತ್ತೆಂದೇ ಹೇಳಬಹುದು. ಬಿಗ್ ಬಾಸ್ ಸೀಸನ್ 12 ಬರುವ ಕಾರಣಕ್ಕಾಗಿ ಕರಿಮನಿ ಧಾರಾವಾಹಿಯನ್ನ ಅಂತ್ಯಗೊಳಿಸಲಾಗುತ್ತಲಿದೆ. ಹೀಗಾಗಿ ಕರಿಮನಿ ಧಾರಾವಾಹಿಯ ಪ್ರೇಕ್ಷಕರಿಗೆ ಇದು ಒಂದು ಕಹಿ ಸುದ್ದಿ ಎಂದೇ ಹೇಳಬಹುದು. ಒಳ್ಳೆಯ ಜನಮೆಚ್ಚುಗೆಯನ್ನ ಪಡೆದುಕೊಂಡಿದ್ದ ಕರಿಮನಿ ಧಾರಾವಾಹಿಯು ಒಂದು ದೊಡ್ಡ ರಿಯಾಲಿಟಿಗೋಸ್ಕರ ಅಂತ್ಯವನ್ನ ಕಾಣುತ್ತಲಿದೆ. ಸಂಜೆ 6 ಗಂಟೆಗೆ ಪ್ರಸಾರವಾಗುತ್ತಿರುವ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಟಿಆರ್ಪಿಯನ್ನ ಕರಿಮನಿ ಧಾರಾವಾಹಿಯು ಪಡೆದುಕೊಳ್ಳುವಲ್ಲಿ ವಿಫಲವಾಯಿತೆಂದೇ ಹೇಳಬಹುದು. ಈಗಾಗಲೇ 400 ಸಂಚಿಕೆಗಳನ್ನ ಪೂರೈಸಿರುವ ಈ ಧಾರಾವಾಹಿಯು ಬಿಗ್ ಬಾಸ್ ಬರುವಷ್ಟರಲ್ಲಿಯೇ ತನ್ನ ಕಥೆಗೆ ವಿದಾಯವನ್ನ ಹೇಳಲಿದೆ. ಈ ಧಾರಾವಾಹಿ ಅಂತ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.